ವೀಕ್ಷಕರೇ, ಇವತ್ತು ಒಂದು ಬೇಸಿಕ್ ಪಿ ಸಿ ಬಿಲ್ಡ್ ಮಾಡೋಣ. ಇದು ಬಂದ್ಬಿಟ್ಟು ಮಕ್ಕಳಿಗೆ ಮತ್ತೆ ಹಾಗೆ ಸ್ಮಾಲ್ ಬಿಸ್ನೆಸ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಕೋಬಹುದು. ಈಗ ಫಾರ್ ಟೈಮ್ ಬಿಂಗ್ ಇದು ಮಕ್ಕಳು ಯೂಸ್ ಮಾಡ್ತಾರೆ, ಆನ್ಲೈನ್ ಕ್ಲಾಸ್ ಮತ್ತೆ ಏನಾದರೂ ಪ್ರಾಜೆಕ್ಟ್ಸ್ ಇದ್ರೆ ಮಾಡ್ಕೊಳ್ಳೋದಕ್ಕೆ. ಇದು ನಾವು i5 6th ಜನರೇಷನ್ ಅಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀವಿ. ಅದು ತುಂಬಾ ಹಳೇದು ಅಲ್ಲ, ತುಂಬಾ ಹೊಸದು ಅಲ್ಲ, ಒಂದು ಮೀಡಿಯಂ ಬಡ್ಜೆಟ್ ಅಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಬಂದ್ಬಿಟ್ಟು ಜಿಬ್ರಾನಿಕ್ಸ್ ಬ್ರ್ಯಾಂಡ್ದು H110M2 ಮದರ್ ಬೋರ್ಡ್ ತಗೊಂಡಿದ್ದೀವಿ. ಸಾಟಾ SSD ಹಾಕ್ಬೋದು ಅಥವಾ NVMe M2 SSD ಕೂಡ ಇದಕ್ಕೆ ಹಾಕ್ಬೋದು. DDR4 ರ್ಯಾಮ್ ಸಪೋರ್ಟ್ ಮಾಡುತ್ತೆ ಇದು. ಮತ್ತೆ 256GB ಸಾಟಾ SSD ತಗೊಂಡಿದ್ದೀವಿ. ಯಾಕೆ ಅಂತಂದ್ರೆ ಸಾಟಾದು 200-300 ರೂಪೀಸ್ ಕಡಿಮೆ ಆಗುತ್ತೆ NVMeಗೆ ಕಂಪೇರ್ ಮಾಡಿದ್ರೆ. ಸೊ ಮತ್ತೆ ಒಂದು DDR4 8GB ರ್ಯಾಮು, ಒಂದು ಬೇಸಿಕ್ 450 ವ್ಯಾಟ್ಸ್ SMP ಇದು ಜಿಬ್ರಾನಿಕ್ಸ್ ಬ್ರ್ಯಾಂಡ್ದು. ಹಾಗೆ ಒಂದು ಬೇಸಿಕ್ ಕ್ಯಾಬಿನೆಟ್, ಇದು ಕೂಡ ಜಿಬ್ರಾನಿಕ್ಸ್ ಬ್ರ್ಯಾಂಡ್ದೆ. ಮತ್ತೆ ಈ ಮದರ್ ಬೋರ್ಡ್ ವಿಷಯಕ್ಕೆ ಬಂದ್ರೆ ನಾವು ಕಾಂಬೋ ತಗೊಂಡಿದ್ದೀವಿ. ಕಾಂಬೋ ಅಂತಂದ್ರೆ ಮದರ್ ಬೋರ್ಡು ಮತ್ತೆ ಫ್ಯಾನು, ಪ್ರಾಸೆಸರು ಸೆಟ್ ಕೊಡ್ತಾರೆ ಅವರು. ಅಂದ್ರೆ ಅವರು ಇದರಲ್ಲಿ ಫಿಕ್ಸ್ ಮಾಡಿ ಚೆಕ್ ಮಾಡಿರ್ತಾರೆ, ಟೆಸ್ಟ್ ಮಾಡಿರೋದು ಕೊಡ್ತಾರೆ. ಇನ್ನು ಮದರ್ ಬೋರ್ಡ್ ಬಾಕ್ಸ್ ಓಪನ್ ಮಾಡ್ಕೊಂಡ್ರೆ ನೋಡಿ, ಒಳಗಡೆ ಒಂದು ಸಾಟಾ ಕೇಬಲ್ ಇದೆ, ಹಾಗೆ IO ಪ್ಲೇಟ್ ಇದೆ ಒಂದು. ಇನ್ನು ಇದು ಓಪನ್ ಮಾಡ್ಕೊಂಡ್ರೆ ಇದು ಮಿನಿ ATX ಮದರ್ ಬೋರ್ಡು, ತುಂಬಾ ಸ್ಲಿಮ್ಮು ಸಿಂಪಲ್ ಆಗಿರುತ್ತೆ. ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಇದಕ್ಕೆ ಒಂದು VGA ಪೋರ್ಟ್ ಇದೆ, ಒಂದು HDMI ಇದೆ, 2 USB 3.0 ಇದೆ, 4 USB 2.0 ಇದೆ, ಹಾಗೆ ಒಂದು ಗಿಗಾಬಿಟ್ ಇಂಟರ್ನೆಟ್ ಎಥರ್ನೆಟ್ ಪೋರ್ಟ್ ಇದೆ. ಇನ್ನು ಆಡಿಯೋ ಇನ್ನು ಔಟು, ಮೈಕ್ರೋಫೋನು ಅಷ್ಟೇ. ಇದ್ರ ಬೋರ್ಡ್ ಒಳಗಡೆ ನೋಡ್ಕೊಂಡ್ರೆ ಒಂದು USB 3.0 ಸಾಕೆಟ್ ಕೂಡ ಇದೆ ಆನ್ ಬೋರ್ಡ್. ಮತ್ತೆ NVMe ಸಾಕೆಟ್ ಇದೆ ಇಲ್ಲಿ, 3 ಸಾಟಾ ಸಾಕೆಟ್ಸ್ ಇದೆ, 2 ರ್ಯಾಮ್ ಸ್ಲಾಟ್ಸ್ ಇದೆ, ಒಂದು PCI ಸ್ಲಾಟ್ ಇದೆ. ಇದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಿಮ್ಗೆ ಏನೇನ್ ಬೇಕು ಅಂತಂದ್ರೆ ಒಂದೇ ಒಂದು ಸ್ಕ್ರೂ ಡ್ರೈವರ್ ಇದ್ರೆ ಸಾಕು, ಇದನ್ನ ಇನ್ಸ್ಟಾಲ್ ಮಾಡ್ಬೋದು. ಇದನ್ನ ಕೂಡ ನಾನು ತೋರಿಸ್ತೀನಿ, ಇಂಟ್ರೆಸ್ಟೆಡ್ ಇದ್ರೆ ವಿಡಿಯೋ ನೋಡಿ. ಹಾಗೆ ಈ ಕ್ಯಾಬಿನೆಟ್ಗೆ 2 ಸ್ಕ್ರೂಸ್ ಇರುತ್ತೆ. ಇದು ಹ್ಯಾಂಡ್ ರಿಮೂವಬಲ್ಲೇ ಇರುತ್ತೆ ಸ್ಕ್ರೂಸ್, ಈ ತರದ್ದು 2 ಸ್ಕ್ರೂಸ್ ತೆಗೆದ್ಬಿಟ್ಟು ಸೈಡ್ ಪ್ಯಾನಲ್ ಓಪನ್ ಮಾಡಿದ್ರೆ ಕ್ಯಾಬಿನೆಟ್ ಒಳಗಡೆ ಈ ತರ ಇರುತ್ತೆ. ಇದು ನೋಡಿ, ಒಂದು ಫ್ರಂಟ್ ಪ್ಯಾನೆಲ್ ಕನೆಕ್ಟರ್ಸ್ದು ಇಲ್ಲಿ ನೋಡಿ, ಆಡಿಯೋ ಇನ್ನು ಔಟ್, USB ಇದೆಲ್ಲ ಇದೆ ಅಲ್ವಾ, ಇದು USB ಕೇಬಲ್. ಇನ್ನೊಂದು ಪವರ್ LED, HDD LED ಇದೆ. ಪವರ್ ಸ್ವಿಚ್ದು ಎಲ್ಲ ಇದ್ರಲ್ಲೇ ಇರುತ್ತೆ. ಇಲ್ಲಿದೆ ನೋಡಿ ಪವರ್ ಸ್ವಿಚ್, ರೀಸೆಟ್ ಸ್ವಿಚ್. ಇದ್ರ ಒಳಗಡೆ ಈ ಸ್ಕ್ರೂಸ್ ಕೂಡ ಇವರೇ ಕೊಟ್ಟಿರ್ತಾರೆ, ಕ್ಯಾಬಿನೆಟ್ ಜೊತೆಗೆ ಬರುತ್ತೆ. ಒಂದು ಪ್ಯಾಕ್ ಅಲ್ಲಿ ಸ್ಕ್ರೂಸ್ ಕೊಟ್ಟಿರ್ತಾರೆ. ಇದು ನಮ್ಮ ಮದರ್ ಬೋರ್ಡ್ ಫಿಕ್ಸ್ ಮಾಡೋದಕ್ಕೆ ಮತ್ತೆ SMP ಎಲ್ಲ ಫಿಕ್ಸ್ ಮಾಡೋದಕ್ಕೆ ಈ ಸ್ಕ್ರೂಸ್ ನಾವು ಯೂಸ್ ಮಾಡೋಣ. ಇದು ಬೇಸ್ ಸ್ಕ್ರೂಸ್ ಇದೆ, ಹೆಕ್ಸ್ ನಟ್ಸ್, ಹಾಗೆ ನಾರ್ಮಲ್ ಸ್ಕ್ರೂಸ್ ಕೂಡ ಇದೆ. ಬೇಸ್ ಹೆಕ್ಸ್ ನಟ್ಸ್ ಕ್ಯಾಬಿನೆಟ್ ಅಲ್ಲಿ ಆಲ್ರೆಡಿ 4 ಫಿಕ್ಸ್ ಆಗಿದೆ, ಮಿನಿ ATXಗೆ ಅಂತಾನೆ. ಸೊ ಈ 4 ಇದ್ರೆ ಸಾಕು, ನಾವು ಮತ್ತೆ ಎಕ್ಸ್ಟ್ರಾ ಆಡ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಮೈಕ್ರೋ ATX ಅಥವಾ ಫುಲ್ ATX ಫಿಕ್ಸ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕೊಟ್ಟಿರೋ ಬೇಸ್ ನಟ್ಸ್ ಕೂಡ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ಈಗ SMP ನೋಡ್ಕೊಳ್ಳೋಣ. ಈ SMP 24 ಪಿನ್ದು SMP ಓಪನ್ ಮಾಡಿ ಜಸ್ಟ್ ಹೀಗೆ ಇಲ್ಲಿ ಇಡಬೇಕು. SMPSಗೆ 4 ಸ್ಕ್ರೂಸ್ ಬರುತ್ತೆ. ಇದು ಟೈಟ್ ಮಾಡಾದ್ಮೇಲೆ ಈ IO ಪ್ಲೇಟ್ ನ ಇನ್ಸ್ಟಾಲ್ ಮಾಡಬೇಕು. ಈ ಪ್ಲೇಟ್ ಇನ್ಸ್ಟಾಲ್ ಮಾಡೋಕ್ ಮುಂಚೆ ಮದರ್ ಬೋರ್ಡ್ಗೆ ಇದು ಯಾವ ತರ ಮಾಡ್ಬೇಕಂತ ನೋಡ್ಕೊಳ್ಳಿ. ಹೀಗೆ ನೀವು ಇನ್ ಕೇಸ್ ಮರ್ತ್ಬಿಟ್ಟು ಹೀಗೆ ಫಿಕ್ಸ್ ಮಾಡಿದ್ರೆ ಮದರ್ ಬೋರ್ಡ್ ಫಿಕ್ಸ್ ಮಾಡೋಕ್ಕಾಗಲ್ಲ, ಮತ್ತೆ ತೆಗೆದು ಮಾಡಬೇಕಾಗುತ್ತೆ. ಈ ಹೋಲ್ಸ್ ಕಟ್ ಮಾಡಬೇಕು. ಇದು ತುಂಬಾ ಸ್ಟ್ರಾಂಗ್ ಏನೂ ಇರಲ್ಲ, ಜಸ್ಟ್ ನೀವು ಕೈಯಿಂದಾನೇ ಇದನ್ನ ಕಟ್ ಮಾಡಬಹುದು. ಈ IO ಪ್ಲೇಟ್ ನ ಜಸ್ಟ್ ನೀವು ಬ್ಯಾಕ್ ಸೈಡ್ ಇಂದ ಹೀಗೆ
ಕ್ಯಾಬಿನೆಟ್ ಒಳಗಡೆಯಿಂದ ಪ್ರೆಸ್ ಮಾಡಿದ್ರೆ ಸಾಕು. ಈಗ ಮದರ್ ಬೋರ್ಡ್ ಅಲ್ಲಿ ಈ CPU ಫ್ಯಾನ್ ಕನೆಕ್ಟರ್ ಇದೆ ಅಲ್ವಾ, ಇಲ್ಲಿ ಕನೆಕ್ಟ್ ಮಾಡಬೇಕು. ಮದರ್ ಬೋರ್ಡ್ ಮೇಲೆ ಮೆನ್ಷನ್ ಆಗಿರುತ್ತೆ CPU ಫ್ಯಾನ್ ಅಂತ, ಅದಕ್ಕೆ ಇದು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ಮದರ್ ಬೋರ್ಡ್ನ ಇದ್ರೊಳಗಡೆ ಪ್ಲೇಸ್ ಮಾಡಿ. ಮದರ್ ಬೋರ್ಡ್ ಇನ್ಸ್ಟಾಲ್ ಮಾಡೋದಕ್ಕೆ 4 ಸ್ಕ್ರೂಸ್ ಇದೆ. 4 ಸ್ಕ್ರೂಸ್ ಟೈಟ್ ಆದ್ಮೇಲೆ ರ್ಯಾಮ್ ಇನ್ಸ್ಟಾಲ್ ಮಾಡಿ. ರ್ಯಾಮ್ಗೆ ನೋಡ್ಕೊಂಡ್ರೆ ಸೆಂಟ್ರಲ್ಲಿ ಒಂದು ಕಟ್ ಇರುತ್ತೆ, ಗ್ರೂವು ಸೇಮ್ ಇದೇ ತರ ಈ ಬೋರ್ಡ್ ಅಲ್ಲಿ ಕೂಡ ಇರುತ್ತೆ. ರ್ಯಾಮ್ ಸ್ಲಾಟ್ ಅಲ್ಲಿ ಇದರಲ್ಲಿ ಇನ್ಸ್ಟಾಲ್ ಮಾಡಿ. ರ್ಯಾಮ್ ಇನ್ಸ್ಟಾಲ್ ಮಾಡಾದ್ಮೇಲೆ ಈ ಪವರ್ ಸ್ವಿಚ್ ಮತ್ತೆ USB ಕನೆಕ್ಟರ್ಸ್ ಇದೆ ಅಲ್ವಾ, ಈ ಕ್ಯಾಬಿನೆಟ್ ಒಳಗಡೆನೆ ಎಲ್ಲಾದ್ರೂ ಗ್ಯಾಪ್ ಇದ್ರೆ ಆ ಗ್ಯಾಪ್ ಒಳಗಡೆಯಿಂದ ತಗೊಳ್ಳಿ, ಅಂದ್ರೆ ಸ್ವಲ್ಪ ಸೈಡ್ ಆಗಿ ನೋಡೋಕ್ಕೂ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಈ ಕೇಬಲ್ಸ್ ನಾನು ಈ ಒಳಗಡೆಯಿಂದ ತಗೊಂಡಿದ್ದೀನಿ, ಹೀಗೆ ಇಲ್ಲಿ ಕನೆಕ್ಟ್ ಮಾಡಬೇಕು. ಈ ಕೇಬಲ್ಸ್ ಯಾವುದು ಎಲ್ಲಿ ಕನೆಕ್ಟ್ ಮಾಡ್ಬೇಕಂತ ಮದರ್ ಬೋರ್ಡ್ ಮೇಲೆ ಬರ್ದಿರ್ತಾರೆ ಆಲ್ರೆಡಿ, ಅದನ್ನ ನೋಡ್ಕೊಂಡು ನೀವು ಜಸ್ಟ್ ಕನೆಕ್ಟ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟ್ ಮಾಡಿದೀನಿ 2. ಮತ್ತೆ ಈಗ ಪವರ್ ಸ್ವಿಚ್, ರೀಸೆಟ್ ಸ್ವಿಚ್ ಮತ್ತೆ ಪವರ್ ಅಂಡ್ HDD LED ವೈರ್ಗಳು ಕನೆಕ್ಟ್ ಮಾಡಬೇಕು. ಇದಕ್ಕೂ ಕೂಡ ಇಲ್ಲಿ ಬರ್ದಿರ್ತಾರೆ ಬೋರ್ಡ್ ಮೇಲೆ, ಜಸ್ಟ್ ನೀವು ಹೀಗೆ ಕನೆಕ್ಟ್ ಮಾಡಿದ್ರೆ ಸಾಕು. ಇನ್ನು SMPS ವೈರ್ಸ್ ನೋಡ್ಕೊಂಡ್ರೆ ಯೂಶುವಲ್ಲಿ ಇಷ್ಟೇ, ಇದು 3 ಮಾತ್ರ ವೈರ್ಸ್ ಇರುತ್ತೆ SMPS ಇಂದ ಬಂದಿರೋದು. 4, ಒಂದು 4 ಪಿನ್ದು, ಇದು ಪ್ರಾಸೆಸರ್ಗೆ ಕನೆಕ್ಟ್ ಆಗುತ್ತೆ. ನೀವು ನೋಡ್ಕೊಂಡ್ರೆ ಪ್ರಾಸೆಸರ್ ಪಕ್ಕದಲ್ಲೇ ಒಂದು 4 ಪಿನ್ ಅಥವಾ 8 ಪಿನ್ದು ಜಾಕ್ ಇರುತ್ತೆ, ಅಲ್ಲಿ ಇದನ್ನ ಕನೆಕ್ಟ್ ಮಾಡಬೇಕು. ಇನ್ ಕೇಸ್ ಬೋರ್ಡ್ ಅಲ್ಲಿ 8 ಪಿನ್ ಇದ್ರು ನಿಮ್ಮ ಹತ್ರ 4 ಪಿನ್ SMPS ಇತ್ತು ಅಂದ್ರೂ ಕೂಡ ಕನೆಕ್ಟ್ ಮಾಡ್ಬೋದು. ನಿಮ್ದು ಪವರ್ ಎಫಿಷಿಯಂಟ್ ಪ್ರಾಸೆಸರ್ ಆದ್ರೆ 4 ಪಿನ್ ಇದ್ರೂ ಸಾಕಾಗುತ್ತೆ. ಇನ್ ಕೇಸ್ ಹೈ ಪವರ್ ಪ್ರಾಸೆಸರ್ ಆದ್ರೆ 8 ಪಿನ್ ಖಂಡಿತ ಬೇಕಾಗುತ್ತೆ. ಈಗ 4 ಪಿನ್ ಪ್ರಾಸೆಸರ್ ವೈರ್ ಕನೆಕ್ಟ್ ಮಾಡಿದೀವಿ. ಹಾಗೆ ಈ 2 ನೋಡ್ಕೊಂಡ್ರೆ ನೋಡಿ, ಇದು ಸಾಟಾ ಮತ್ತೆ ಇದು ಮೊಲೆಕ್ಸ್ ಅಂತ. ಮೊಲೆಕ್ಸ್ ಅನ್ನು ತುಂಬಾ ಹಳೇ ಕನೆಕ್ಟರ್. ಇದು ಮೋಸ್ಟ್ಲಿ ಈಗ ಇದನ್ನ ಯೂಸ್ ಮಾಡಲ್ಲ, ಓನ್ಲಿ ಸಾಟಾ ಕನೆಕ್ಟರ್ ಮಾತ್ರ ಯೂಸ್ ಮಾಡೋದು. ಇದೆರಡು ಸೇಮ್. ಈಗ ಈ ಸಾಟಾ ಕನೆಕ್ಟರ್ನ ಸಾಟಾ SSD ಜೊತೆ ಯೂಸ್ ಮಾಡೋಣ. ಇನ್ ಕೇಸ್ ನಾವು ಸಾಟಾ SSD ಯೂಸ್ ಮಾಡಿಲ್ಲ ಅಂತಂದ್ರೆ ಈ 2 ಕೇಬಲ್ಸ್ ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಸಾಟಾ SSD ಯಲ್ಲೂ ಕೂಡ ಪವರ್ ಕನೆಕ್ಟರ್ ಇದೆ ಅಲ್ವಾ, ಅದೇ ಸೈಜ್ ಅಲ್ಲಿ ಒಂದು ಕನೆಕ್ಟರ್ ಇರುತ್ತೆ, ಅದ್ರ ಜೊತೆ ಇದನ್ನ ಲಿಂಕ್ ಮಾಡ್ಬಿಡಿ. ಹಾಗೆ ಈ ಸಾಟಾದು ಡಾಟಾ ಕೇಬಲ್ ಇದೆ ಅಲ್ವಾ, ಇದನ್ನ ಕೂಡ ಅಷ್ಟೇ. ಒಂದೆಂಡು SSD ಗೆ ಕನೆಕ್ಟ್ ಮಾಡಿ, ಇನ್ನೊಂದೆಂಡು ಮದರ್ ಬೋರ್ಡ್ ಅಲ್ಲಿ ಸಾಟಾದು ಪೋರ್ಟ್ ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಅದು ಜಸ್ಟ್ ಹೀಗೆ ಕನೆಕ್ಟ್ ಮಾಡಿದ್ರೆ ಮುಗೀತು. ಇನ್ನೊಂದು ಈ ಮೈನ್ ಕೇಬಲ್ ಇದೆ ನೋಡಿ, ಇದು 20+4, ಇದರಲ್ಲಿ 24 ಪಿನ್ಸ್ ಇರುತ್ತೆ.
ಇಷ್ಟು ದೊಡ್ಡ ಕನೆಕ್ಟರ್ ಮದರ್ ಬೋರ್ಡ್ ಅಲ್ಲಿ ಒಂದು ಮಾತ್ರ ಇರುತ್ತೆ ಲೇಟೆಸ್ಟ್ ಮದರ್ ಬೋರ್ಡ್ಸ್ ಅಲ್ಲಿ. ಈ ಕೇಬಲ್ ನ ತಗೊಂಡೋಗ್ಬಿಟ್ಟು ಆ ಕನೆಕ್ಟರ್ ಅಲ್ಲಿ ಕನೆಕ್ಟ್ ಮಾಡ್ಬಿಡ್ಬೇಕು. ನಿಮ್ಗೆ ಟೆಕ್ನಿಕಲ್ ಏನಾದ್ರು ಸ್ವಲ್ಪ ನಾಲೆಡ್ಜ್ ಇತ್ತು ಅಂತಂದ್ರೆ ಇದು ಆರಾಮಾಗಿ ನೀವೇ ಇನ್ಸ್ಟಾಲ್ ಮಾಡ್ಕೊಂಡ್ ಬಿಡ್ಬೋದು. ಈ ಈ SSD ಇದೆ ಅಲ್ವಾ, ಇದನ್ನ ನೀವು ಈ ಬಾಟಮ್ ಅಲ್ಲಿ ಬೇಕಾದ್ರೆ ಸ್ಕ್ರೂಸ್ ಹಾಕಿ ಫಿಕ್ಸ್ ಮಾಡ್ಬೋದು, ಇಲ್ಲ ಒಳಗಡೆ ಇಲ್ಲಿ ಸ್ಲಾಟ್ಸ್ ಕೊಟ್ಟಿರ್ತಾರೆ ಇಲ್ಲಾದ್ರೂ ಫಿಕ್ಸ್ ಮಾಡ್ಬೋದು. ಅದು ಒಂದೊಂದು ಕ್ಯಾಬಿನೆಟ್ಗೆ ಒಂದೊಂದ್ ತರ ಇರುತ್ತೆ, ಹಾಗೆ ನೀವು ನೋಡ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಸೈಡ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ಬೋದು. ಇಲ್ಲಿ ಸ್ಕ್ರೂಸ್ ಕೊಟ್ಟಿದ್ದಾರೆ, ನಿಮ್ಗೆ ಎಲ್ಲಿ ಬೇಕಾದ್ರೂ ಅದನ್ನ ಫಿಕ್ಸ್ ಮಾಡ್ಕೋಬಹುದು ನೀವು. ನಾನು ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡಿ ಒಳಗಡೆ ಕನೆಕ್ಟ್ ಆಗಿದೆ. ಈ ಎಕ್ಸ್ಟ್ರಾ ವೈರ್ಸ್ ಏನಿದೆ ಅಲ್ವಾ ಸೈಡ್ ಅಲ್ಲಿ ಎಲ್ಲಾದ್ರೂ ಇಟ್ಬಿಡಿ, ಈ ಫ್ಯಾನ್ ಗೆ ಟಚ್ ಆಗದೆ ಇರೋ ತರ. ಈ ವೈರ್ಸ್ ಲೆಂತ್ ಇದೆ ಅಲ್ವಾ, ಲೆಂತ್ ಇರೋದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಫೋಲ್ಡ್ ಮಾಡ್ಬೇಕು. ಹೀಗೆ ರೋಲ್ ಮಾಡ್ಬಿಟ್ಟು ಕನೆಕ್ಟ್ ಮಾಡಬಹುದು. ಇಲ್ಲ ಸೈಡ್ ಅಲ್ಲಿ ಎಲ್ಲಾದ್ರೂ ಸ್ಪೇಸ್ ಇದ್ರೆ ಅಲ್ಲಿ ಬೇಕಾದ್ರೆ ನೀವು ಅದನ್ನ ಅಡ್ಜಸ್ಟ್ ಮಾಡಬಹುದು. ಇದು ವೀಕ್ಷಕರೇ ಕಂಪ್ಯೂಟರ್ ಅಸೆಂಬ್ಲಿಂಗ್ ಆಯ್ತು. ಇದಕ್ಕೆ ವಿಂಡೋಸ್ ಹಾಕ್ಬೇಕು. ವಿಂಡೋಸ್ ಹಾಕೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ನಮ್ಮ ಹತ್ರ ಒಂದು ಪೆನ್ ಡ್ರೈವ್ ಇರಬೇಕು. ಈ ಪೆನ್ ಡ್ರೈವ್ ವಿಂಡೋಸ್ ಇರುತ್ತೆ ಇದರಲ್ಲಿ. ಈ ಪೆನ್ ಡ್ರೈವ್ ಜಸ್ಟ್ ಇದರಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ವಿಂಡೋಸ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಕೆಲವರು ವಿಂಡೋಸ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಲಿನಕ್ಸ್ ಯೂಸ್ ಮಾಡ್ತಾರೆ. ಲಿನಕ್ಸ್ ಅಲ್ಲಿ ತುಂಬಾ ಡಿಸ್ಟ್ರೋಸ್ ಅಂತಾರೆ, ಡಿಸ್ಟ್ರಿಬ್ಯೂಷನ್ಸ್ ಅಂತ. ಅದರಲ್ಲಿ ಅವ್ರವ್ರ ರಿಕ್ವೈರ್ಮೆಂಟ್ ಯಾವ್ದಿದೆಯೋ ಆ ತರ ಯೂಸ್ ಮಾಡ್ಕೋತಾರೆ. ಸೊ ನಾವು ಇದಕ್ಕೆ ವಿಂಡೋಸ್ 10 ಹಾಕ್ತಾ ಇದೀವಿ. ವಿಂಡೋಸ್ 11 ಬೇಕಾದ್ರೂ ಹಾಕೋಬಹುದು, ಬಟ್ ವಿಂಡೋಸ್ 11 10th ಜನರೇಷನ್ಗಿಂತ ಒಳಗಡೆ ಇರೋ ಪ್ರೊಸೆಸರ್ಸ್ಗೆ ಸಪೋರ್ಟೆಡ್ ಇಲ್ಲ. ಬಟ್ ಸ್ಟಿಲ್ ನಾವು ನಮ್ಗೆ ಬೇಕೇ ಬೇಕು ಅಂತಂದ್ರೆ ಹಾಕೋಬಹುದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಇದು ವೀಕ್ಷಕರೇ, ನಿಮ್ಮಲ್ಲಿ ಯಾರಾದ್ರೂ ಕಂಪ್ಯೂಟರ್ ಬಿಲ್ಡ್ ಮಾಡೋದಕ್ಕೆ ಪ್ಲಾನ್ ಇದ್ರೆ ಈ ತರ ಒಂದ್ಸರಿ ಟ್ರೈ ಮಾಡಿ. ಇದು i5 6th ಜನರೇಷನ್ ಎಜುಕೇಶನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಆಗ ಒಂದು ಸ್ಮಾಲ್ ಆಫೀಸ್ ಪರ್ಪಸ್ಗೂ ಕೂಡ ಯೂಸ್ ಮಾಡಬಹುದು. ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ, ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.